ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಸಂಕಷ್ಟ ಫಿಕ್ಸ್. ಹೋಟೆಲ್ ನಡೆಸುವವರಿಗೆ ಇದು ಭಾರಿ ಹೊಡೆತವನ್ನು ತಂದೊಡ್ಡಿರುವಂಥದ್ದು. 18% ಜಿಎಸ್ಟಿ ಕಡಿಮೆ ಮಾಡುವಂತೆ ಒತ್ತಾಯಿಸಲಾಗ್ತಾ ಇದೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೀಗೆ ದರ ಏರಿಕೆ ಆದರೆ ತಿಂಡಿ ಬೆಲೆ ಏರಿಕೆ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಹೋಟೆಲ್ ಐಟಂಗಳ ದರ ಏರಿಕೆ ಸಾಧ್ಯತೆ ಅಂತ ಹೇಳ್ಬಿಟ್ಟು ಪಿಸಿ ರಾವ್ ಹೇಳ್ತಾ ಇರುವಂಥದ್ದು. ಹೋಟೆಲ್ ನಡೆಸುವವರಿಗೆ ಇದು ಭಾರಿ ಹೊಡೆತವನ್ನ ನೀಡುತ್ತೆ. 18% ಜಿಎಸ್ಟಿ ಕಡಿಮೆ ಮಾಡುವಂತೆ ಪಿಸಿ ರಾವ್ ಮನವಿಯನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಗ್ಯಾಸ್ ಬೆಲೆ, ಹಾಲಿನ ದರ ಎಲ್ಲವನ್ನೂ ಕೂಡ ಇನ್ಕ್ರೀಸ್ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಆಯಿಲ್ ಆಗಿರ್ಬೋದು, ಸೊ ಆಬ್ವಿಯಸ್ಲಿ ತಿಂಡಿ ಬೆಲೆನೂ ಕೂಡ ಏರಿಕೆ ಮಾಡುವಂತಹ ಅನಿವಾರ್ಯತೆ ಉಂಟಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ಹೇಳ್ತಾ ಇದ್ದಾರೆ. ಮತ್ತು GST 18% ಕಮ್ಮಿ ಮಾಡಿ ಅಂತ ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಪಿಸಿ ರಾವ್ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಸಂಕಷ್ಟ ಫಿಕ್ಸ್ ಅಂತ, ಅದು ಸಡನ್ಲಿ ಅಷ್ಟು ದುಬಾರಿ ಆಗಿದೆ, ಸೊ ಭಾರಿ ಹೊಡೆತವನ್ನು ನೀಡುತ್ತೆ. ಸೊ ಹಾಗಾಗಿ ಆಟೋಮೆಟಿಕಲಿ ಆಬ್ವಿಯಸ್ಲಿ ಕಾಫಿ ತಿಂಡಿ ಬೆಲೆಗಳ ಏರಿಕೆ ಕೂಡ ಹಾಗೇ ಆಗುತ್ತೆ. 18% GSTನಾದರೂ ಕಡಿಮೆ ಮಾಡಿ ಅಂತ ಹೇಳಿಬಿಟ್ಟು ಪಿಸಿ ರಾವ್ ಕೇಳ್ಕೊಳ್ತಾ ಇರೋದು. ಹೋಟೆಲ್ ನಡೆಸುವವರಿಗೆ ಭಾರಿ ಹೊಡೆತವನ್ನು ನೀಡುವಂಥದ್ದು ಸಮಸ್ಯೆಗಳು ಕೂಡ ಆಗುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ GST ಕೂಡ ಪ್ಲಸ್ ಆ್ಯಡ್ ಆಗೋದ್ರಿಂದ ಒಂದು ಕಾಫಿ ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡಬೇಕಾದಂಥ ಪರಿಸ್ಥಿತಿ ಉಂಟಾಗತ್ತೇನೋ ಗೊತ್ತಿಲ್ಲ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ